ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಇವತ್ತು ಇಡೀ ಕರ್ನಾಟಕ ರಾಜ್ಯದ ರಾಜಕಾರಣ ದೆಹಲಿಯಲ್ಲಿ ಬೀಡು ಬಿಟ್ಟುಬಿಟ್ಟಿದೆ. ಅದರಲ್ಲೂ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರದ ಆಗು ಹೋಗುಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೋ ಇರಲ್ವೋ, ಮುಂದುವರಿತಾರೋ ಅವರು ಮುಂದುವರಿಯಲ್ವೋ, ಅಥವಾ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ, ಅಥವಾ ದಲಿತ ಸಿಎಂ ಕೂಗಿನ ಅಡಿಯಲ್ಲಿ ಪರಮೇಶ್ವರ್ ಅಥವಾ ಖರ್ಗೆ ಅವರೇನಾದರೂ ಸಿಎಂ ಆಗ್ತಾರಾ, ಅಥವಾ ಇನ್ನೊಂದು ಮೂರನೇ ವ್ಯಕ್ತಿಯ ಇನ್ನೊಂದು ಹೊಸ ಹೆಸರೇನಾದರೂ ಎಂಟ್ರಿ ಆಗುತ್ತಾ, ಅಥವಾ ಸಿಎಂ ಬದಲಾವಣೆ ಆಗೋದೇ ಇಲ್ವೋ, ಅಥವಾ ಸಚಿವ ಸಂಪುಟ ವಿಸ್ತರಣೆ ಅಷ್ಟೇನಾ, ಅಥವಾ ಬೇರೆ ಇರ್ತಕ್ಕಂಥ SIR ಇಶ್ಯೂ ಆಗಿರಲಿ ಅಥವಾ ಇನ್ನಿತರ ಬೇರೆ ಬೇರೆ ರಾಜ್ಯಸಭಾ ಎಲೆಕ್ಷನ್ ಆಗಿರಲಿ, ಈ ವಿಚಾರಗಳ ಬಗ್ಗೆ ಚರ್ಚೆ ನಡೀತಿದೆಯಾ ಅನ್ನೋ ಎಲ್ಲ ಚರ್ಚೆಗಳ ನಡುವೆ ಈಗ ಒಂದು ದೊಡ್ಡ ಪ್ರಶ್ನೆ ಎದ್ದು ನಿಂತಿದೆ. ನಾಯಕತ್ವ ಬದಲಾವಣೆ ಮಾಡೋದೇ ಆದರೆ ಯಾಕೆ ಅನ್ನುವಂಥ ಪ್ರಶ್ನೆ ಎದ್ದು ನಿಂತಿದೆ. ಆ ಪ್ರಶ್ನೆಯನ್ನು ಕೇಳ್ತಾ ಇರ್ತಕ್ಕಂಥವ್ರು ಯಾರು, ಯಾಕೆ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಎಲ್ಲದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ರಾಜಕಾರಣ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥ ಇವತ್ತಿನ ಈ ಹೊತ್ತಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಈಗ ಶುರುವಾಗಿರ್ತಕ್ಕಂಥದ್ದು ನಾಯಕತ್ವ ಬದಲಾವಣೆ. ಇನ್ನುಳಿದಂತೆ ಸಚಿವ ಸಂಪುಟ ವಿಸ್ತರಣೆ, ವಿಧಾನ ಪರಿಷತ್ ಚುನಾವಣೆ, GBA ಚುನಾವಣೆ, ರಾಜ್ಯಸಭಾ ಚುನಾವಣೆ ಇವೆಲ್ಲವೂ ಕೂಡ ಸೆಕೆಂಡ್ರಿ. ಮೊದಲನೆಯದಾಗಿರ್ತಕ್ಕಂಥದ್ದು ನಾಯಕತ್ವ ಬದಲಾವಣೆ ಆಗುತ್ತಾ ಆಗಲ್ವಾ ಅನ್ನುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಬಹಳ ಪ್ರಮುಖವಾಗಿ AICCಯ ಪ್ರಮುಖ ಹೈಕಮಾಂಡ್ ಅಂತಾನೆ ಕರೆಸ್ಕೊಳ್ಳುವಂಥ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆನೋ ಇದ್ದರೆ, ಆದರೆ AICCಯ ಪ್ರಮುಖ ಹೈಕಮಾಂಡ್ ಯಾರು ಗೊತ್ತಾ, ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಈ ಹಂತದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಈ ಎಲ್ಲ ಪ್ರಹಸನ ಇದೆಯಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ದೆಹಲಿಗೆ ಹೋಗಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಹೇಳಿದ ಮಾತಿನಂತೆ, ಕೊಟ್ಟ ಮಾತಿನಂತೆ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟು ಕೊಡಬೇಕು ಅನ್ನುವಂಥ ಪಟ್ಟನ್ನು ಇಲ್ಲಿನ ಕಾಂಗ್ರೆಸ್ ಹಲವು ನಾಯಕರು ಹೇಳ್ತಾ ಇದ್ರು ಕೂಡ, ಮತ್ತು ದೆಹಲಿಯಲ್ಲೂ ಇರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ತರಹದ ನಾಯಕರು ಕೂಡ ಹೇಳ್ತಾ ಇದ್ರು ಕೂಡ, ಆದರೆ ರಾಹುಲ್ ಗಾಂಧಿ ಈ ಮಾತಿಗೆ ಒಪ್ಪಿಕೊಳ್ತಾ ಇಲ್ಲ. ಸ್ವತಃ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಬೀಸ್ತಿದ್ದಾರೆ ಅಂತ ಹೇಳಲಾಗಿದೆ. ಜೊತೆಗೆ ಸ್ವತಃ ತಮ್ಮ ತಾಯಿ ಸೋನಿಯಾ ಗಾಂಧಿಯವರ ಹತ್ರ ಸಿದ್ದರಾಮಯ್ಯನವರ ಅನಿವಾರ್ಯತೆ ಮತ್ತು ಅವಶ್ಯಕತೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಗೆ ಮತ್ತು ದೇಶಕ್ಕೆ ಎಷ್ಟಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಹಂತದಲ್ಲಿ ಸ್ವತಃ ರಾಹುಲ್ ಗಾಂಧಿ ಒಂದು ಪ್ರಶ್ನೆಯನ್ನ, ಯಾರು ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೋ, ಸಿದ್ದರಾಮಯ್ಯನವರು ಇಷ್ಟು ವರ್ಷ ಅಧಿಕಾರವನ್ನು ಅನುಭವಿಸಿದ್ದು ಸಾಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೋ, ಈಗಾಗಲೇ 8 ವರ್ಷ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ನಿರ್ವಹಿಸಿದ್ದಾರೆ, ಬೇರೆಯವ್ರಿಗೂ ಅವಕಾಶ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೋ, ಅಥವಾ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೋ, ಅವರೆಲ್ಲರಿಗೂ ಕೂಡ ರಾಹುಲ್ ಗಾಂಧಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದು ಆ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತಂದರೆ ಯಾಕೆ, ಒಂದೇ ಒಂದು ಪ್ರಮುಖ ಕಾರಣವನ್ನು ಕೊಡಿ. ಸಿದ್ದು ಬದಲಾವಣೆಗೆ ಒಂದೇ ಒಂದು ಪ್ರಮುಖ ಕಾರಣವನ್ನು ಕೊಡಿ, ಹಾಗಾಗಿ ಮುಖ್ಯ ಕಾರಣ ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರಿಗೂ ಕೇಳ್ತಿದ್ದಾರೆ. ಬಹಳ ಮುಖ್ಯವಾದ ಮತ್ತು ಮೌಲಿಕವಾದ ಪ್ರಶ್ನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2ನೇ ಬಾರಿ 3ನೇ ವರ್ಷದಲ್ಲಿ ಅವರು 5 ವರ್ಷ ಮೊದಲ ಬಾರಿ, 2ನೇ ಬಾರಿ 3 ವರ್ಷ ಮುಗಿಸಿರ್ತಕ್ಕಂಥ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಬೇಡ, ಅವ್ರನ್ನ ಇಳಿಸಬೇಕು ಅನ್ನೋ ಒಂದು ಅರ್ಥಕ್ಕೆ ಒಂದೇ ಒಂದು ಮುಖ್ಯ ಕಾರಣವನ್ನು ಕೊಡಿ ಅನ್ನುವಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ವಿರೋಧಿ ಬಣದ ಎಲ್ಲ ನಾಯಕರಿಗೂ, ಅವರ ಬದಲಾವಣೆಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ, ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ರಣದೀಪ್ ಸಿಂಗ್ ಸುರ್ಜೇವಾಲಾಯಿಂದ ಹಿಡಿದು DK ಶಿವಕುಮಾರ್ ಅವರಿಂದ ಹಿಡಿದು ಮತ್ತಿತರ ಮೂಲ ಕಾಂಗ್ರೆಸ್ಸಿಗರು ಅಂತ ಯಾರು ಹೇಳ್ತಾರೆ ಅವರಿಂದ ಹಿಡಿದು DK ಶಿವಕುಮಾರ್ ಬೆಂಬಲಿಗರಿಂದ ಹಿಡಿದು ಎಲ್ಲರಿಗೂ ಅನ್ವಯ ಆಗಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದೇ ಒಂದು ಪ್ರಶ್ನೆಯ ಅರ್ಥ ಮತ್ತು ಉದ್ದೇಶ ಬಹಳ ದೊಡ್ಡದಾಗಿದೆ. ಅವರು ಆ ಪ್ರಶ್ನೆಯನ್ನು ವಿಸ್ತೃತ ಮಾಡಿ ವಿಸ್ತರಿಸಿ ಕೇಳ್ತಾರಂತೆ. ನಿನ್ನೆಯ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಮೂಲಗಳ ಪ್ರಕಾರ ನೋಡಿ, ಅವರ ಮೇಲೆ ಅಂದರೆ ಸಿದ್ದರಾಮಯ್ಯನವರ ಮೇಲೆ ಏನಾದರೂ ಭ್ರಷ್ಟಾಚಾರ ಆರೋಪಗಳಿದಾವ, ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ, ಅದನ್ನು ಇದ್ದರೆ ಹೇಳಿಬಿಡಿ.
ಆ ಮೂಡ ಸೈಟ್ಗೆ ಸಂಬಂಧಪಟ್ಟ ಹಾಗೆ ಏನು ಆರೋಪ ಕೇಳಿಬಂದಿತ್ತು ಅದನ್ನು ಹೈಕೋರ್ಟೇ ಅವರನ್ನ ಒಂದು ಬರ್ಖಾಸ್ತು ಮಾಡಿದೆ ಆ ಕೇಸನ್ನು ಅನ್ನುವಂಥದ್ದು. ಎರಡನೇದು, ಸಚಿವರನ್ನ ಶಾಸಕರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ವಾ ಮುಖ್ಯಮಂತ್ರಿಯಾಗಿ, ಹಾಗೇನಾದರೂ ಇದ್ದರೆ ಅವ್ರು ಕಂಪ್ಲೇಂಟ್ಸ್ ಇದ್ದರೆ ಹೇಳಿ. ಅಂತಹ ದೊಡ್ಡ ಕಂಪ್ಲೇಂಟ್ಸ್ ಇಲ್ಲ. ಬಹುತೇಕ ಸಚಿವರು ಶಾಸಕರು ಸಿದ್ದರಾಮಯ್ಯನವರ ಬೆನ್ನಿಗಿರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಮೇಲೆ ಇಡಿ, IT, CBI ದಾಳಿಗಳೇನಾದರೂ ಆಗಿದವ, ಅವರನ್ನ ಯಾವುದಾದ್ರೂ ಕೇಸ್ಗಳು ಎದುರಿಸ್ತಾ ಇದ್ದಾರಾ ಈ ಕುರಿತಂತೆ, ಹಾಗಿದ್ರೆ ಹೇಳಿ. ಭ್ರಷ್ಟಾಚಾರದ ಆರೋಪಗಳಿದ್ದರೆ ಹೇಳಿ, ಅವನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರು ದೈಹಿಕವಾಗಿ ಏನಾದರೂ ಅವರು ಅಲಭ್ಯರಿದ್ದಾರಾ, ಅವ್ರ ಕೈಲಿ ಆಗ್ತಾ ಇಲ್ವಾ, ಅಥವಾ ಮಾನಸಿಕವಾಗಿ ಏನಾದರೂ ರೆಸ್ಟ್ ಬೇಕು ಅನ್ನುವಂಥ ಹಂತದಲ್ಲಿದ್ದಾರಾ, ಇಲ್ಲ ಅಲ್ವಾ, ದೈಹಿಕವಾಗಿ ಮಾನಸಿಕವಾಗಿ ಅವರು ಸ್ಟ್ರಾಂಗೇ ಇದ್ದಾರಲ್ವಾ ಅನ್ನುವಂಥದ್ದು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಏನಾದರೂ ಸಿದ್ದರಾಮಯ್ಯನವರು ಮಾಡಿದಾರಾ, ಮಾಡ್ತಾರಾ, ಆ ಕುರಿತಂತ ಯಾವುದಾದ್ರೂ ಬೆಳವಣಿಗೆಗಳಿದಾವ? ಖಂಡಿತ ಉತ್ತರ ಇಲ್ಲ. ಇದ್ರ ಜೊತೆಗೆ ಅಧಿಕಾರದ ದುರುಪಯೋಗ ಏನಾದರೂ ಮಾಡ್ಕೊಳ್ತಿದ್ದಾರಾ, ಈ ಕುರಿತಂತೆ ಯಾವುದೇ ದೊಡ್ಡ ಮಟ್ಟದ ಮುಖ್ಯ ದೂರುಗಳಿದ್ದರೆ ತನ್ನಿ ಅನ್ನುವಂಥ ಪ್ರಶ್ನೆ ಅವ್ರು ಕೇಳುವಂಥದ್ದು. ಜೊತೆಗೆ ಪಕ್ಷದ ತತ್ವ ಸಿದ್ಧಾಂತ ವಿರೋಧಿ ರಾಜಕೀಯ ಏನಾದರೂ ಮಾಡ್ತಿದ್ದಾರಾ, ಇಲ್ಲ ತಾನೆ, ಹಾಗಿದ್ರೆ ಅದನ್ನು ಹೇಳಿ ಅನ್ನುವಂಥದ್ದು. ಜೊತೆಗೆ 8ನೇ ಬಹುಮುಖ್ಯ ಪ್ರಶ್ನೆ, ಅಹಿಂದ ವರ್ಗ ಮತ್ತು ಮತದಾರರು ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದಾರಾ ಇಲ್ವಾ, ಅವ್ರು ಕೈ ಬಿಟ್ಟಿದ್ದಾರೆ, ಅವ್ರ ಬೆನ್ನಿಗಿಲ್ಲ ಅಂತಂದ್ರೆ ಹೇಳಿ, ಅಹಿಂದ ವರ್ಗದ ಮತದಾರರ ಒಂದು ನಾಯಕರನ್ನೇ ಬೇಕಿದ್ರೆ ನೇಮಿಸೋಣ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾತು. ಜೊತೆಗೆ ಸಿದ್ದರಾಮಯ್ಯ ಮಾಸ್ ಲೀಡರ್ ಹೌದಾ ಅಲ್ವಾ, ಜನಪ್ರಿಯತೆಯನ್ನು ಉಳಿಸ್ಕೊಂಡಿಲ್ವಾ? ಒಂದು ವೇಳೆ ಮಾಸ್ ಲೀಡರ್ ಅಲ್ಲ, ಜನಪ್ರಿಯತೆಯನ್ನು ಉಳಿಸ್ಕೊಂಡಿಲ್ಲ ಅಂತಂದರೆ ಜನಪ್ರಿಯ ನಾಯಕರನ್ನೇ ಬೇಕಿದ್ರೆ ಆ ಸ್ಥಾನಕ್ಕೆ ತೆಗೆದುಕೊಂಡು ಬರೋಣ ಅನ್ನುವಂಥದ್ದು ರಾಹುಲ್ ಗಾಂಧಿ ಪ್ರಶ್ನೆ. ಇದ್ರ ಜೊತೆಗೆ 10ನೇ ಬಹಳ ಮುಖ್ಯ ಪ್ರಶ್ನೆ, ಏನು ಸ್ವತಃ ರಾಹುಲ್ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಪಾದಿಸ್ತಾ ಇದ್ದಾರೋ ಆ ಎಲ್ಲ ಮೌಲ್ಯಗಳನ್ನು ಸಿದ್ದರಾಮಯ್ಯನವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಲ್ವಾ ಅಂತ. ಪ್ರಮುಖವಾಗಿ ರಾಹುಲ್ ಗಾಂಧಿಯವರ ರಾಜಕಾರಣಕ್ಕೆ ವಿರುದ್ಧವಾಗಿ ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಕೆಲಸ ಮಾಡಿಲ್ಲ ಅನ್ನುವಂಥದ್ದು. ಅಂದರೆ ರಾಹುಲ್ ಗಾಂಧಿ ಯಾವ ಅಂಶಗಳನ್ನು ರಾಜಕಾರಣದಲ್ಲಿ ತರೋದಕ್ಕೆ ಬಯಸ್ತಾ ಇದ್ದಾರೋ ಅದೇ ಅಂಶಗಳನ್ನು ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಈ ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಬಿಟ್ಟಾಕಿ ಅದರ ಹೊರತಾಗಿ ಸಾಮಾಜಿಕ ಯೋಜನೆಗಳಾಗಿರ್ತಕ್ಕಂಥ ಜಾತಿ ಗಣತಿ ರಾಹುಲ್ ಗಾಂಧಿ ಪರವಾಗಿದ್ದಾರೆ, ಸಿದ್ದರಾಮಯ್ಯ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಹಿಂದ ವರ್ಗವನ್ನು ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಮತ್ತು ಅವರ ಶ್ರೇಯಸ್ಸನ್ನು ಬಯಸುವಂಥದ್ದು ಸಿದ್ದರಾಮಯ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ ಮೀಸಲಾತಿ, ಅದರಲ್ಲೂ ಕೂಡ ದಲಿತರ ಒಳ ಮೀಸಲಾತಿ ಪರವಾಗಿ ರಾಹುಲ್ ಗಾಂಧಿ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಯನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ಸಚಿವ ಸಂಪುಟ ವಿಸ್ತರಣೆಗೆ ಸಿದ್ದರಾಮಯ್ಯ ಒಲವನ್ನು ಇಟ್ಕೊಂಡಿದ್ದಾರೆ, ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ರಾಹುಲ್ ಗಾಂಧಿ ಕೂಡ ಅದನ್ನೇ ಹೇಳ್ತಾರೆ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಕೂಡ ಅದೇ ರೀತಿಯ ರಾಜಕಾರಣ ಮಾಡ್ತಿದ್ದಾರೆ. ಜೊತೆಗೆ ಸಿದ್ಧಾಂತವಾದಿ ರಾಜಕೀಯವನ್ನು ಯಾವತ್ತಿಗೂ ಸಿದ್ದರಾಮಯ್ಯ ಬಿಟ್ಟಿಲ್ಲ. ಹಾಗಾಗಿ ಯಾವ ಕಾರಣಕ್ಕೆ, ಒಂದೇ ಒಂದು ಕಾರಣಕ್ಕೆ ಹೇಳಿ ಸಿದ್ದರಾಮಯ್ಯನ ಇಳಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಆ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರ ಇಲ್ಲ. ನೀವು ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿರ್ತಕ್ಕಂಥ ಇಷ್ಟು ಕಂಡೀಷನ್ಗಳು ಅದರ ಉಲ್ಟಾ ವಿರುದ್ಧವಾಗಿ ಸ್ವತಃ DK ಶಿವಕುಮಾರ್ ಮೇಲೆ ಅಪ್ಲೈ ಆಗುತ್ತೆ. KPCC ಅಧ್ಯಕ್ಷರು ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಇರತಕ್ಕಂಥದ್ದು, ED, IT, CBI ಕೇಸುಗಳು ಕೂಡ ಇರತಕ್ಕಂಥದ್ದು. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳ ಆರೋಪನೂ ಕೂಡ ಇರತಕ್ಕಂಥದ್ದು. ತಮ್ಮ ಬೆಂಬಲಿಗರನ್ನ ದೆಹಲಿಗೆ ಕಳಿಸಿ ಆಮೇಲೆ ಬೇರೆ ಬೇರೆ ಥರದ್ದು BJP ಪಕ್ಷದ ಜೊತೆಗೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಅವರ ಮೇಲೆ ಕೇಳಿ ಬಂದಿರತಕ್ಕಂಥದ್ದು ಅಲ್ವಾ. ಅಧಿಕಾರ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು, ಪಕ್ಷ ತತ್ವ ಸಿದ್ಧಾಂತದ ವಿರೋಧಿ ಪಕ್ಷದ ರಾಜಕಾರಣಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಹೋಲಿಸ್ಕೊಂಡ್ರೆ ಅಷ್ಟು ಮಾಸ್ ಲೀಡರ್ ಅಲ್ಲ ಅನ್ನುವಂಥದ್ದು. ಅಹಿಂದ ವರ್ಗ DK ಶಿವಕುಮಾರ್ ಅವರ ಬೆನ್ನಿಗೆ ಇಲ್ಲದೇ ಇರತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಪ್ರತಿಪಾದಿಸ್ತಾ ಇರತಕ್ಕಂಥ ಜಾತಿ ಗಣತಿಗೆ DK ಶಿವಕುಮಾರ್ ಅವರು ಅಪಸ್ವರ ಎತ್ತಿದ್ರು. ಅಹಿಂದ ವರ್ಗದ ಸಮಾವೇಶಗಳಿಗೆ ಅವರು ಅಷ್ಟು ಸಪೋರ್ಟ್ ಮಾಡಿರಲಿಲ್ಲ. ಒಳ ಮೀಸಲಾತಿಗೆ ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು ಮತ್ತು ಸಚಿವ ಸಂಪುಟ ವಿಸ್ತರಣೆಗೆ ಈ ಹೊತ್ತಿಗೂ ಕೂಡ DK ಶಿವಕುಮಾರ್ ಅವರು ಒಪ್ಕೊಳ್ತಾ ಇಲ್ಲ. ಇವೆಲ್ಲವೂ ಕೂಡ ಕನ್ಸಿಡರ್ ಮಾಡಿ ರಾಹುಲ್ ಗಾಂಧಿ ಬಹುತೇಕ ಸಿದ್ದರಾಮಯ್ಯನವರೇ ಮುಂದಿನ ಕಾಂಗ್ರೆಸ್ ಪಕ್ಷದ ಮುಂದಾಳು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಸ್ವತಃ ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರಿಗೂ ಕೂಡ ಅವರು ಕನ್ವಿನ್ಸ್ ಮಾಡಿದ್ದಾರೆ. ಯಾಕಂದರೆ ಇದು ಇವತ್ತಿನ 2 ವರ್ಷಗಳ ರಾಜಕಾರಣ ಅಷ್ಟೇ ಅಲ್ಲ,
ಕೇವಲ 2 ವರ್ಷ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 2026ರಿಂದ 28 ಚುನಾವಣೆವರೆಗೂ ಮಾತ್ರ ಇರಬೇಕಾಗಿಲ್ಲ, ಮುಂದೆಯೂ ಇರಬೇಕಲ್ವಾ? ಹಾಗಾಗಿ ತತ್ವ ಸಿದ್ಧಾಂತದ ರಾಜಕಾರಣವನ್ನು ಮಾಡಲಿಕ್ಕೆ ರಾಹುಲ್ ಗಾಂಧಿ ಮನಸ್ಸು ಮಾಡಿರ್ತಕ್ಕಂಥದ್ದು, ಆ ದಾರಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ದೆಹಲಿ ಮೂಲಗಳಿಂದ ಕೇಳಿ ಬಂದಿದೆ. ಇದರ ನಿಜವಾದ ಅನೌನ್ಸ್ಮೆಂಟ್ ಮತ್ತು ನಿಜವಾದ ಇದರ ಪರಿಣಾಮ ಏನೇನಾಗ್ಬೋದು ಡಿ ಕೆ ಶಿವಕುಮಾರ್ ಅವರ ತಂಡದಿಂದ ಮತ್ತು ಅವರ ಬೆಂಬಲಿಗರಿಂದ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಆದರೆ ಇವತ್ತು ರಾಹುಲ್ ಗಾಂಧಿ ಅವರ ಒಂದೇ ಒಂದು ಮಾತಿದೆಯಲ್ಲ, ಒಂದೇ ಒಂದು ಮುಖ್ಯ ಕಾರಣವನ್ನು ನೀಡಿ ಸಿದ್ದರಾಮಯ್ಯನವರನ್ನ ಸಿಎಂ ಹುದ್ದೆಯಿಂದ ಇಳಿಸಲಿಕ್ಕೆ ಅನ್ನುವಂಥ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಬಹುತೇಕ ಸಿಗುತ್ತಾ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ನೋಡ್ತಾ ಇರಿ ಫೋಕಸ್ ಟಿವಿ.